ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಪ್ರಾಬ್ಲಮ್ ಬಂದಿದೆ ನಮಗೆ, ವಿಚ್ ಇಸ್ ಟು ಫೈಂಡ್ ದಿ ಸಬರೇ ಆಫ್ ದಿ ಗಿವನ್ ಸಮ್. ಇದು ಕೂಡ ಸ್ಲೈಡಿಂಗ್ ವಿಂಡೋ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಹೆಂಗೆ ಸಾಲ್ವ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ದ ನೈವ್ ಅಪ್ರೋಚ್ ಫಾರ್ ದಿಸ್, ಫಸ್ಟಿಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳೋಣ. ದಿ ಪ್ರಾಬ್ಲಮ್ ಇಸ್ ದರ್ ಇಸ್ ಅ ಗಿವನ್ ಅರೇ ಆ್ಯಂಡ್ ದಿ ಗಿವನ್ ಸಮ್. ನಾವು ಈ ಅರೇಯಲ್ಲಿ ಈ ಸಮ್ ಇರೋ ಸಬರೇ ಸಿಗುತ್ತಾ ಅನ್ನೋದನ್ನು ಚೆಕ್ ಮಾಡಬೇಕಷ್ಟೆ. ಸಬ್ಬರಿ ಅಂದರೆ ಅರೆ ಒಳಗೆ ಇನ್ನೊಂದು ಅರೆ. ಸೊ 4 8 ಇನ್ನೊಂದು ಅರೆ ಆಗುತ್ತೆ, 8 12 15 ಇನ್ನೊಂದು ಅರೆ ಆಗುತ್ತೆ, 4 8 12 ಒಂದು ಅರೆ ಆಗುತ್ತೆ, 8 12 ಒಂದು ಅರೆ ಆಗುತ್ತೆ, 12 5 ಒಂದು ಅರೆ ಆಗುತ್ತೆ. ಸೊ 12 5 ಆದಾಗ ನಮಗೆ 17 ಸಿಗುತ್ತೆ. ಸೊ ವಿ ಹ್ಯಾವ್ ಎ ಸಬರೆ ವಿಚ್ ಹ್ಯಾಸ್ ದಿ ಸಮ್ 17. ಸೊ ಅದಕ್ಕೆ ನಾವು ಟ್ರೂ ಅಂತ ರಿಟರ್ನ್ ಮಾಡ್ಬೋದು ಅಲ್ವಾ. ಸೊ ದ ಸೇಮ್ ವೇ ದ ನೈವ್ ಅಪ್ರೋಚನ್ನು ಯೋಚನೆ ಮಾಡ್ಬಿಡೋಣ ಫಸ್ಟಿಗೆ. ವಾಟ್ ವಿಲ್ ಬಿ ದಿ ನೈವ್ ಅಪ್ರೋಚ್? ಸಿಂಪಲ್, ಎರಡು ಫಾರ್ ಲೂಪ್ ತೊಗೊಂಡು ಎವ್ರಿ ಟೈಮ್ ವಿ ಹ್ಯಾವ್ ಟು ಕೀಪ್ ಆನ್ ಆ್ಯಡಿಂಗ್ ದಿ ಎಲಿಮೆಂಟ್ಸ್ ಆ್ಯಂಡ್ ಇಫ್ ಯು ಫೈಂಡ್ ದಿ ಗಿವನ್ ಸಮ್ ವಿಲ್ ರಿಟರ್ನ್. ಒಂದು ಪಾಯಿಂಟರ್ ಐ ಪಾಯಿಂಟರ್ ಇರುತ್ತೆ, ಜೆ ಪಾಯಿಂಟರ್ ಇರುತ್ತೆ. ವಿಲ್ ಕೀಪ್ ಆನ್ ಇನ್ಕ್ರಿಮೆಂಟಿಂಗ್ ದಿ ಜೆ ಪಾಯಿಂಟರ್ ಆ್ಯಂಡ್ ದಿ ಐ ಪಾಯಿಂಟರ್ ಟು ಫೈಂಡ್ ದಿ ಸಬರೇ ಆಫ್ ದಿ ಗಿವನ್ ಸಮ್. ಆ್ಯಂಡ್ ಇಫ್ ಇಟ್ ನಮಗೊಂದು ಸಬರೇ ಸಿಕ್ತು ಅಂದರೆ ವಿಲ್ ರಿಟರ್ನ್ ಇಟ್ ಆಸ್ ಟ್ರೂ. ನಾವು ಇವಾಗ ಸ್ಲೈಡಿಂಗ್ ವಿಂಡೋ ಟೆಕ್ನಿಕ್ ಹೆಂಗೆ ಯೂಸ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ಚೆಕ್ ಮಾಡೋಣ. ಬಿಕಾಸ್ ದ ನೈವ್ ಅಪ್ರೋಚ್ ಟೇಕ್ಸ್ ಬಿಗ್ ಆಫ್ ಎನ್ ಸ್ಕ್ವೇರ್ ಟೈಮ್ ಕಾಂಪ್ಲೆಕ್ಸಿಟಿ. ಸ್ಲೈಡಿಂಗ್ ವಿಂಡೋ ಟೆಕ್ನಿಕ್ ಹೌ ಮಚ್ ಟೈಮ್ ಕಾಂಪ್ಲೆಕ್ಸಿಟಿ ತೊಗೊಳುತ್ತೆ? ಬಿಗ್ ಆಫ್ ಎನ್ ಟೈಮ್ ಕಾಂಪ್ಲೆಕ್ಸಿಟಿ ತೊಗೊಳುತ್ತೆ. ಬಟ್ ಸ್ಲೈಡಿಂಗ್ ವಿಂಡೋಗೆ ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಸಬ್ಬರೇ ಸೈಜ್ ಗೊತ್ತಿತ್ತು ನಮಗೆ. ಕೆ ವಾಸ್ ದಿ ಸಬ್ಬರೇ ಸೈಜ್. ಸೊ ನಮಗೆ ಸಬ್ಬರೇ ಸೈಜ್ ಗೊತ್ತಿತ್ತು. ಆ ರೀಸನಿಂದ ಫಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡೋದು, ಲಾಸ್ಟ್ ಎಲಿಮೆಂಟ್ನ ಆ್ಯಡ್ ಮಾಡೋದನ್ನು ಕಲ್ತ್ಕೊಂಡ್ರು ಯೂಸಿಂಗ್ ಸ್ಲೈಡಿಂಗ್ ವಿಂಡೋ ಟೆಕ್ನಿಕ್. ಬಟ್ ಇದರಲ್ಲಿ ನಮಗೆ ಸಬ್ಬರೇ ಸೈಜ್ ಗೊತ್ತಿಲ್ಲ. ಯಾವ ಸಬ್ಬರೇ ಸೈಜಲ್ಲಿ ನಮಗೆ ಗಿವನ್ ಸಮ್ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಒಂದು ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿದ್ರೆ ವಿ ಕ್ಯಾನ್ ಯೂಸ್ ರೆಫರೆನ್ಸ್ ಪಾಯಿಂಟರ್ಸ್. ಅಂದರೆ ಒಂದು ಸ್ಟಾರ್ಟ್ ಇಂಡೆಕ್ಸ್ ಮತ್ತು ಎಂಡ್ ಇಂಡೆಕ್ಸ್ ಯೂಸ್ ಮಾಡ್ಕೊಬೋದು. ಸೊ ಒಂದು ಸ್ಟಾರ್ಟ್ ಇಂಡೆಕ್ಸ್ ಮತ್ತು ಎಂಡ್ ಇಂಡೆಕ್ಸ್ನ ಯೂಸ್ ಮಾಡ್ಕೊಬೋದು. ಕರೆಕ್ಟಾಗಿ ಬರೋದಿಲ್ಲ, ಪರವಾಗಿಲ್ಲ. ಸೊ ಸ್ಟಾರ್ಟ್ ಇಂಡೆಕ್ಸ್ ಆ್ಯಂಡ್ ಎಂಡ್ ಇಂಡೆಕ್ಸ್ ಬೋತ್ ವಿಲ್ ಸ್ಟಾರ್ಟ್ ಅಟ್ ದಿಸ್ ಪಾಯಿಂಟ್ ಓನ್ಲಿ. ಸ್ಟಾರ್ಟಿಂಗಲ್ಲೇ ಸ್ಟಾರ್ಟ್ ಆಗುತ್ತೆ. ನಾವು ಸ್ಟಾರ್ಟ್ ಮಾಡ್ಕೊಂಡು ಎವ್ರಿ ಟೈಮ್ ವಿ ಆರ್ ಆ್ಯಡಿಂಗ್ ದಿ ವಿ ಆರ್ ಇನ್ಕ್ರಿಮೆಂಟಿಂಗ್ ದಿ ಎಂಡ್ ಇಂಡೆಕ್ಸ್ ಪ್ಲಸ್ ಮಾಡ್ಕೊಂಡು ಸ್ಟಾರ್ಟ್ ಇಂಡೆಕ್ಸ್ ಹಂಗೆ ಇಟ್ಕೊತೀವಿ. ಎವ್ರಿ ಟೈಮ್ ವಿಲ್ ಕೀಪ್ ಆನ್ ಆ್ಯಡಿಂಗ್ ದಿ ಎಲಿಮೆಂಟ್ಸ್ ಟು ದಿ ರೈಟ್. ಇನ್ಕ್ರಿಮೆಂಟ್ ಮಾಡ್ಕೊತಾ ಹೋಗ್ತೀರಿ. ಬಟ್ ವೆನ್ ಟು ರಿಮೂವ್ ದಿ ಎಲಿಮೆಂಟ್ ಆರ್ ದಿ ಸ್ಟಾರ್ಟ್ ಇಂಡೆಕ್ಸ್ ಯಾವಾಗ ರಿಮೂವ್ ಮಾಡಬೇಕಂದ್ರೆ, ಇಫ್ ದಿ ಕರೆಂಟ್ ಸಮ್ ಗೋಸ್ ಗ್ರೇಟರ್ ದೆನ್ ದಿ ಗಿವನ್ ಸಮ್, ಆವಾಗ ನಾವು ಒಂದು ಎಲಿಮೆಂಟ್ ಫ್ರಮ್ ದಿ ಸ್ಟಾರ್ಟ್ ಇಂಡೆಕ್ಸ್ ತೆಗೆದಾಕ್ತೀರಿ. ಆರ್ ಆಫ್ ಸ್ಟಾರ್ಟ್ನ ಮೈನಸ್ ಮಾಡ್ತೀರಿ, ಒಂದನ್ನು ಮೈನಸ್ ಮಾಡ್ಕೊತೀರಿ. ಪ್ಲಸ್ ಮೈನಸ್ ಮಾಡಾದಮೇಲೆ ತೆಗೆದಾದ್ಮೇಲೆ ವಿಲ್ ಡು ಸ್ಟಾರ್ಟ್ ಪ್ಲಸ್ in order to increment the start index. And whenever you find the given sum, current sum equals to given sum ಆದಾಗ we'll return it as true. ಸಿಂಪಲ್. ಇದು ಕನ್ಫ್ಯೂಸಿಂಗ್ ಅನ್ನಿಸ್ಬೋದು, ಬಟ್ ಇಟ್ ಈಸ್ ವೆರಿ ಈಸಿ. ವಿಲ್ ಜಸ್ಟ್ ಗೋ ಅಹೆಡ್ ಆ್ಯಂಡ್ ಟ್ರೈ ಟು ಕೋಡ್ ದಿಸ್ ರೈಟ್ ಅವೇ. ಸಿಂಪಲ್ ಬೂಲಿಯನ್ ಫಂಕ್ಷನ್ ಬರೀಬೇಕಷ್ಟೆ. ಸೊ ಬೂಲಿಯನ್ ಫಂಕ್ಷನ್ ಆಗಿರೋದ್ರಿಂದ ನಾವಿಲ್ಲಿ ಈ ಸಮ್ ಸಬ್ಬರೇ ಇಲ್ಲಿ ಏನೇನು ಪಾಸ್ ಮಾಡಬೇಕು, ಇಂಟಿಜರ್ ಅರೇ ಪಾಸ್ ಮಾಡಬೇಕು ಮತ್ತು ಸಮ್ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದೆ. ಬಟ್ ನೋ, ಕಂಪ್ಲೀಟ್ ಮಾಡಬೇಕಿದೆ. ಸೊ ಬೂಲಿಯನ್ ಇಸ್ ದಿ ರಿಟರ್ನ್ ಟೈಪ್, ಈ ಸಮ್ ಸಬ್ಬರೇ ಇಂಟೀಜರ್ ಆಫ್ ಅರೇ ಇನ್ಪುಟ್ ಅಂತ ತೊಗೊತೀರಿ ಮತ್ತು ಇಂಟೀಜರ್ ಸಮ್ ಅಂತ ತೊಗೊತೀರಿ. ಸೊ ನಾನು ಫಸ್ಟಿಗೆ ಏನು ಹೇಳಿದೆ, 2 ಪಾಯಿಂಟರ್ಸ್ ತೊಗೊಬೇಕು ಅಂತ ಹೇಳಿದೆ. ಸೊ ಫಾರ್ ದ್ಯಾಟ್ ರೀಸನ್ ಇಂಟೀಜರ್ ಆಫ್ ಸ್ಟಾರ್ಟ್ ಇಂಡೆಕ್ಸ್ ನಾನು 0 ಅಂತ ಹೇಳ್ತೀನಿ.
ಎಂಡ್ ಇಂಡೆಕ್ಸ್ ನಾನು ಈಗಲೇ ತೊಗೊಳ್ಳಲ್ಲ, ಯಾಕಂದರೆ ಅದು ಲೂಪಲ್ಲೇ ಕನ್ಸಿಡರ್ ಆಗುತ್ತೆ. ಎಂಡ್ ಇಂಡೆಕ್ಸ್ ಇಂಟೀಜರ್ ಎಂಡ್ ಈಕ್ವಲ್ಸ್ ಟು 0 ಅಂತ ಸ್ಟಾರ್ಟ್ ಮಾಡ್ಕೊತೀನಿ. ಬಟ್ ವಿ ಆಲ್ಸೋ ವಾಂಟ್ ದಿ ಕರೆಂಟ್ ಸಮ್. ಓಕೆ, ಕರೆಂಟ್ ಸಮ್ನು 0 ಅಂತ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ನಾವು ಒಂದು ಸಿಂಗಲ್ ಫಾರ್ ಲೂಪಲ್ಲೇ ನಡೆದುಬಿಡ್ಬೇಕು. ಎಂಡ್ ಈಕ್ವಲ್ಸ್ ಟು 0 ಎಂಡ್ ಲೆಸ್ ದೆನ್ ARR ಡಾಟ್ ಲೆಂತ್ ನಾನು ಏನು ತೊಗೊಬೇಕಾಗಿತ್ತಾ ಪರವಾಗಿಲ್ಲ, ಎಂಡ್ ಪ್ಲಸ್ ಪ್ಲಸ್. ಸೊ ನಮ್ಗೆ ಇವಾಗ ಎಂಡ್ ಇಂಡೆಕ್ಸ್ ಒಂದು ಗೊತ್ತಾಗಿದೆ. I'll just quickly minimize this ಇದು in order to get a better view. ಸೊ ನಾವು ಲೂಪ್ ತೊಗೊಂಡಾಯ್ತು. ವಾಟ್ ವಿ ಹ್ಯಾವ್ ಟು ಡೂ ಹಿಯರ್, ಎವ್ರಿ ಟೈಮ್ ವಿ ಹ್ಯಾವ್ ಟು ಆ್ಯಡ್ ದಿ ಕರೆಂಟ್ ಸಮ್ ಫಾರ್ ದಿ ಎಂಡ್ ಇಂಡೆಕ್ಸ್. ಆ್ಯಡ್ ಮಾಡ್ಕೊತ ಹೋಗ್ಬೇಕು. ಇನ್ ಸಮ್ ಪ್ಲಸ್ ಈಕ್ವಲ್ಸ್ ಟು ARR ಆಫ್ end, and while current sum is greater than given sum ಅಲ್ಲ, ಇಲ್ಲಿ ನಾವು ಡೈರೆಕ್ಟಾಗಿ ಸಮ್ ಅಂತ ಯೂಸ್ ಮಾಡ್ಕೊತಾ ಇದ್ರಿ. ಗ್ರೇಟರ್ ದೆನ್ ಸಮ್ ಆಯಿತು ಅಂದರೆ ಆವಾಗ ವಿಲ್ ರಿಮೂವ್ ವಾಟ್ ಫ್ರಮ್ ದಿ ಕರೆಂಟ್ ಸಮ್ ಇಂದ ಏನು ರಿಮೂವ್ ಮಾಡಬೇಕು, ಕರೆಂಟ್ ಸಮ್ ಮೈನಸ್ ಈಕ್ವಲ್ಸ್ ಟು ARR ಆಫ್ ಸಮ್ ಅಲ್ಲ ಸ್ಟಾರ್ಟ್. ARR ಆಫ್ ಸ್ಟಾರ್ಟ್ ಇಂಡೆಕ್ಸ್ ಫಸ್ಟ್ ಎಲಿಮೆಂಟ್ನ ರಿಮೂವ್ ಮಾಡ್ಕೊತೀರಿ, ಪ್ಲಸ್ ಸ್ಟಾರ್ಟ್ನ ಇನ್ಕ್ರಿಮೆಂಟ್ ಮಾಡ್ಕೊತೀನಿ. ಸೊ ಇಷ್ಟಾಯಿತು ಅಂದಮೇಲೆ ಇವಾಗ ಒಂದು ಇಫ್ ಲೂಪ್. ಇಫ್ ಕರೆಂಟ್ ಸಮ್ ಈಕ್ವಲ್ಸ್ ಟು ಸಮ್, ಅವಾಗ ಏನು ಮಾಡ್ತೀರಿ, ಸಿಂಪ್ಲಿ ರಿಟರ್ನ್ ಟ್ರೂ. ಈ ಲೂಪ್ ಬ್ರೇಕ್ಔಟ್ ಆಗೋಯ್ತು ಅಂದರೆ ರಿಟರ್ನ್ ಫಾಲ್ಸ್. ಸಿಂಪಲ್. ಸೊ ಲೆಟ್ಸ್ ಜಸ್ಟ್ ಎಂದಕ್ಕಿದು ಎರರ್ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಸ್ಟ್ಯಾಟಿಕ್ ಹಾಕಿಲ್ಲ ನಾನು, ಅದಕ್ಕೆ ಸ್ಟ್ಯಾಟಿಕ್ ಬೂಲಿಯನ್. ಆ್ಯಂಡ್ ಲೆಟ್ಸ್ ಪುಟ್ ಅನ್ ಆಸ್ ಔಟ್ in order to print this. The most easiest problem ಇದು, ಬಟ್ ಇಫ್ ಯು ನೋ. ಸೊ ಇಲ್ಲಿ ಇನ್ನೊಂದ್ಸಲಿ ಡ್ರೈ ರನ್ ಎಕ್ಸ್ಪ್ಲೇನ್ ಮಾಡ್ಬಿಡ್ಲಾ. ಇಟ್ ಈಸ್ ಬೇಸಿಕ್ಲಿ ವೆರಿ ಸಿಂಪಲ್. ಏನಂದರೆ ಈ ಲೂಪಲ್ಲಿ ಎಂಟ್ರ್ ಆಗುತ್ತೆ ಕರೆಂಟ್ ಸಮ್. ಎವ್ರಿ ಟೈಮ್ ವಿ ಆರ್ ಆ್ಯಡಿಂಗ್, ಒಂದೊಂದು ಎಲಿಮೆಂಟ್ ಆ್ಯಡ್ ಮಾಡ್ಕೊತಾ ಹೋಗುತ್ತೆ. ಕರೆಂಟ್ ಸಮ್ ಗ್ರೇಟರ್ ದೆನ್ ದಿ ಗಿವನ್ ಸಮ್ ಆಯಿತು ಅಂದರೆ ಕರೆಂಟ್ ಸಮ್ಮಿಂದ ಸ್ಟಾರ್ಟ್ ಇಂಡೆಕ್ಸ್ನ ತೆಗೆದಾಕ್ತೀನಿ, ಒಂದು ಎಲಿಮೆಂಟ್ ತೆಗೆದಾಕ್ತೀನಿ. ಇವಾಗ 4 + 8 ಎಷ್ಟಾಗುತ್ತೆ, 12. 12 + 12 24 ಆಯಿತು. 24 ಆಯಿತು ಅಂದರೆ ಇಟ್ ಈಸ್ ಗ್ರೇಟರ್ ದೆನ್ ದಿ ಗಿವನ್ ಸಮ್ ಅಲ್ವಾ. ಸೊ ಈ ಎಲಿಮೆಂಟ್ ತೆಗೆದಾಕ್ತೀನಿ. -4, 24 - 4 ಏನಾಯಿತು, 20 ಆಯಿತು. 20 ಈಸ್ ಸ್ಟಿಲ್ ಗ್ರೇಟರ್ ದೆನ್ 17. ಇನ್ನೊಂದು ಎಲಿಮೆಂಟ್ 8 ತೆಗೆದಾಕ್ತೀನಿ. 20ಯಲ್ಲಿ 8 ತೆಗೆದಾಕಿದ್ರೆ ಎಷ್ಟಾಗುತ್ತೆ, 12 ಆಗುತ್ತೆ. ಸೊ 12 ಆದಮೇಲೆ 12 ಇಸ್ ಲೆಸ್ ದೆನ್ ದಿ ಗಿವನ್ ಸಮ್. ಸೊ ಆವಾಗ ಕರೆಂಟ್ ಸಮ್ ಪ್ಲಸ್ ಈಕ್ವಲ್ಸ್ ಟು ಅರೇ ಆಫ್ ಎಂಡ್. ಸೊ ಆವಾಗ ಇನ್ನೊಂದು ಆ್ಯಡ್ ಮಾಡ್ಕೊತೀನಿ. ಇನ್ನೊಂದು ಆ್ಯಡ್ ಮಾಡ್ಕೊಂಡಾಗ ಏನಾಗುತ್ತೆ, ಕರೆಂಟ್ ಸಮ್ ಈಕ್ವಲ್ಸ್ ಟು ಗಿವನ್ ಸಮ್ ಆಗುತ್ತೆ. ರಿಟರ್ನ್ ಟ್ರೂ ಅಂತ ರಿಟರ್ನ್ ಮಾಡ್ತೀನಿ. ಸೊ ಇದರ ಟೈಮ್ ಕಾಂಪ್ಲೆಕ್ಸಿಟಿ ಏನಿರುತ್ತೆ, ಸಿಂಪಲ್, ಬಿಗ್ ಆಫ್ n ಇರುತ್ತೆ, ಬಿಕಾಸ್ ವಿ ಆರ್ ಟ್ರಾವರ್ಸಿಂಗ್ ಟಿಲ್ ARR ಡಾಟ್ ಲೆಂತ್. I'll quickly run this. It should give me output as true. ಸೊ ಇವಾಗ ನಂಗೆ ಸಮ್ಮೇ ಸಿಗಲ್ಲ ಅಂಥದ್ದೇನಾದರೂ ಹಾಕಿದ್ರೆ ನಾನು ಲೆಟ್ಸ್ ಸೇ 90, it should return me false. False is the answer. So thank you for watching this video. I hope this will be helpful for whoever watching. Bye bye.